ಗೈಸ್, ಹಾಯ್ ನಮಸ್ಕಾರ. ಕಂಪ್ಯೂಟರ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಔಟ್ಪುಟ್ ಡಿವೈಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಂಪ್ಯೂಟರ್ ಅಲ್ಲಿ ಔಟ್ಪುಟ್ ಡಿವೈಸ್ಗಳು ಬಹಳ ಅವಶ್ಯಕತೆ ಅಥವಾ ಬಹಳ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಸೊ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡ್ರಿ. ಸೊ ಇದರಲ್ಲಿ ಯಾವ್ಯಾವ ಟೈಪ್ ಬರ್ತವೆ, ಕಂಪ್ಯೂಟರ್ ಒಳಗಡೆ ಔಟ್ಪುಟ್ ಡಿವೈಸ್ಗಳ ಟೈಪ್ ಯಾವ್ಯಾವ ಇದಾವೆ ಇಲ್ಲಿ ನೋಡ್ಬೋದು ಲಿಸ್ಟ್. ಸೊ ಇದ್ರ ಬಗ್ಗೆನೂ ಕೂಡ ನೋಡೋಣ ನಾವು. ಹಾಗೆ ಇಲ್ಲಿ ಲಿಸ್ಟ್ ಅನ್ನ ನೀವು ವೇರಿಯಸ್ ಟೈಪ್ ಆಫ್ ಔಟ್ಪುಟ್ ಡಿವೈಸ್ಗಳು ಯಾವ್ಯಾವ ಇದಾವೆ ಅಂತ ಇದರ ಬಗ್ಗೆನೂ ಪೂರ್ತಿ ಮಾಹಿತಿಯನ್ನ ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ನೋಡಬಹುದು ನಾವು ಸ್ಕ್ರೀನ್ ಮೇಲೆ ಇಮೇಜ್ ಮುಖಾಂತರನು ಕೂಡ ನಾವಿಲ್ಲಿ ಯಾವ್ಯಾವ ಡಿವೈಸ್ಗೆ ಏನಂತ ಕರಿತೀವಿ ಅಂತ ಇಲ್ಲಿ ನೋಡಬಹುದು ನಾವು. ಪ್ರಿಂಟರು, ಎಕ್ಸ್ಪಾರ್ಟರು, ಪ್ರೊಜೆಕ್ಟರು, ಸ್ಪೀಕರು. ಸೊ ಇದರ ಬಗ್ಗೆನೂ ಪೂರ್ತಿ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗೆ ಕೆಲವು ಕ್ವಶನ್ ಗಳನ್ನ ನಿಮಗೆ ಕೇಳ್ತೀನಿ. ಅದರ ಇಲ್ಲಿ ನಾನು ಕೇಳಿರ್ತಕ್ಕಂಥ ಕ್ವಶನ್ ಗಳಿಗೆ ನಾನು ಆನ್ಸರ್ ಮಾಡ್ತೀನಿ. ಹಾಗೆ ಇಲ್ಲಿ ಕೆಳಗಡೆ ಇಲ್ಲಿ 2 ಕ್ವಶನ್ ಗಳಿಗೆ ನೀವು ಆನ್ಸರ್ನ ಮಾಡಬೇಕಾಗತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ನಾವು ಕಂಪ್ಯೂಟರ್ ಕೋರ್ಸ್ ಕಲಿಬೇಕಂದ್ರೆ ಸೊ ಎಲ್ಲಾ ಟಾಪಿಕ್ ಗಳ ಇಂಪಾರ್ಟೆಂಟ್ ಇಲ್ಲಿ ಇರುತ್ತೆ. ಫಸ್ಟ್ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಒಳಗಡೆ ಬರ್ತಕ್ಕಂತ ಈ ಎಲ್ಲಾ ಟಾಪಿಕ್ ನ ಆಲ್ರೆಡಿ ನಾನು ಕವರ್ ಮಾಡಿ ನನ್ನ ಚಾನಲ್ ಅಪ್ಲೋಡ್ ಮಾಡಿದೀನಿ. ಸೊ ಇವತ್ತು ನಾವು ಕಲಿತಾ ಇದ್ವಿ ಔಟ್ಪುಟ್ ಡಿವೈಸ್ ಆಫ್ ಕಂಪ್ಯೂಟರ್ ಒಳಗಡೆ ಔಟ್ಪುಟ್ ಡಿವೈಸ್ ಗಳು ಯಾವ್ಯಾವ ಬರ್ತವೆ ಅಂತ ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಔಟ್ಪುಟ್ ಡಿವೈಸ್ ನಾವು ಕಂಪ್ಯೂಟರ್ ಜೊತೆಗೆ ಕನೆಕ್ಟ್ ಮಾಡ್ತೀವಿ. ಕಂಪ್ಯೂಟರ್ ಒಳಗಡೆನೆ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಗೆ ನಾವು ಈಗ ಒಂದು ಮಾನಿಟರ್ ಕಂಪ್ಯೂಟರ್ ಜೊತೆಗೆ ಅಟ್ಯಾಚ್ ಆಗಿರುತ್ತೆ. ಒಂದು ಡಿಸ್ಪ್ಲೇ ಅಂತ ಹೇಳ್ಬೋದು ಅಥವಾ ಸ್ಕ್ರೀನ್ ಅಂತ ಹೇಳ್ಬೋದು. ಅದು ನಾವು ವಿಜುವಲ್ ಆಗಿ ನೋಡ್ತೀವಿ. ನಾವು ಕಂಪ್ಯೂಟರ್ ಒಳಗಡೆ ಏನ್ ಕೆಲಸ ಮಾಡಕತ್ತೀವಿ ಅನ್ನೋದನ್ನ ಅಬ್ಸರ್ವ್ ಮಾಡ್ತೀವಿ. ಅದನ್ನ ನಾವು ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಡಿಫರೆನ್ಸ್ ಬಿಟ್ವೀನ್ ರ್ಯಾಮ್ ಅಂಡ್ ರಾಮ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಆ ವಿಡಿಯೋದ ಲಿಂಕ್ ಅನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹೋಗಿ ಆರಾಮ್ಸೆ ಕುತ್ಕೊಂಡು ನೋಡ್ರಿ. ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಯಾವುದೇ ರೀತಿ ಚಾರ್ಜ್ ಇರಲ್ಲ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲಾ ವಿಡಿಯೋಗಳನ್ನ ನೀವು ಕಲಿಬಹುದು. ಫಸ್ಟ್ ಕ್ವಶನ್ ಬಂದು ಹೌ ಮೆನಿ ಟೈಪ್ ಆಫ್ ಮೆಮರೀಸ್ ಆರ್ ದೇರ್ ಇನ್ ಕಂಪ್ಯೂಟರ್. ಸೊ ಕಂಪ್ಯೂಟರ್ ಒಳಗಡೆ ಎಷ್ಟು ಟೈಪ್ ಮೆಮರಿ ಇದಾವೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. 2 ಟೈಪ್ಸ್. ಅವು ಯಾವ್ಯಾವಪ್ಪ ಅಂದ್ರೆ ಪ್ರೈಮರಿ ಮೆಮರಿ ಅಂಡ್ ಸೆಕೆಂಡರಿ ಮೆಮರಿ. ಸೊ ಪ್ರೈಮರಿ ಮೆಮರಿ ಒಳಗಡೆ ರ್ಯಾಮ್ ಅಂಡ್ ರಾಮ್ ಬರುತ್ತೆ. ಮತ್ತೆ ಸೆಕೆಂಡರಿ ಮೆಮರಿ ಒಳಗಡೆ CD, ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್. ಸೊ ಈ ರೀತಿ ಸ್ಟೋರೇಜ್ ಡಿವೈಸ್ಗಳು ನಮಗೆ ಸೆಕೆಂಡರಿ ಡಿವೈಸ್ಗಳಲ್ಲಿ ಅಥವಾ ಸೆಕೆಂಡರಿ ಸ್ಟೋರೇಜ್ ಮೆಮರಿಯಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತವೆ. ನೆಕ್ಸ್ಟ್ ಕ್ವಶನ್ ಬಂದು ದಿ ಕೈಂಡ್ ಆಫ್ ಮೇನ್ ಮೆಮರೀಸ್ ಆರ್. ಸೊ ಯಾವ್ಯಾವ ಟೈಪ್ ಮೇನ್ ಮೆಮರಿ ಒಳಗಡೆ ಬರ್ತವೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಮೇನ್ ಮೆಮರಿ ಅಂದ್ರೆ ಪ್ರೈಮರಿ ಮೆಮರಿನ ನಾವು ಮೇನ್ ಮೆಮರಿ ಅಂತ ಕರಿತೀವಿ. ಅದರಲ್ಲಿ ನಾವು ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಎ ರ್ಯಾಮ್ ಅಂಡ್ ರಾಮ್. ಇವು ಪ್ರೈಮರಿ ಮೆಮರಿಯ ಟೈಪ್ ಆಗಿರ್ತವೆ. ರ್ಯಾಮ್ ಅಲ್ಲಿ 2 ಟೈಪ್ಸ್ ಇದಾವೆ, ಎಸ್ ರ್ಯಾಮ್ ಮತ್ತೆ ಡಿ ರ್ಯಾಮ್. ಎಸ್ ರ್ಯಾಮ್ ಅಂದ್ರೆ ಸ್ಟಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ, ಡಿ ರ್ಯಾಮ್ ಅಂದ್ರೆ ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಅದೇ ರೀತಿ ರಾಮ್ ಅಲ್ಲಿ ಪಿ ರಾಮ್ ಅಂದ್ರೆ ಪ್ರೋಗ್ರಾಮೇಬಲ್ ರೀಡ್ ಒನ್ಲಿ ಮೆಮರಿ, ಇ ರಾಮ್ ಅಂದ್ರೆ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಒನ್ಲಿ ಮೆಮರಿ, ಪಿ ರಾಮ್ ಅಂದ್ರೆ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಒನ್ಲಿ ಮೆಮರಿ. ಸೊ ಈ ಎಲ್ಲ ಟೈಪ್ಗಳು ಇದರಲ್ಲಿ ಬರ್ತವೆ. ನೆಕ್ಸ್ಟ್ ಕ್ವಶನ್ ನೋಡೋಣ ನಾವಿಲ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ಮೆಮರಿ ಈಸ್ ವಾಲಟೈಲ್. ಸೊ ಯಾವ ಮೆಮರಿನ ನಾವು ವಾಲಟೈಲ್ ಮೆಮರಿ ಅಂತ ಕರಿತೀವಿ. ಸೊ ಲಾಸ್ಟ್ ವಿಡಿಯೋನ ನೀವು ನೋಡಿದ್ರಂದ್ರೆ ಇದಕ್ಕೆ ಈಸಿಯಾಗಿ ನೀವು ಕ್ವಶನ್ ಗಳಿಗೆ ಆನ್ಸರ್ ನ ಮಾಡಬಹುದು. ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದೀವಿ ಅಥವಾ ನಿಮ್ಮ ನಾಲೆಜ್ ಪರ್ಪಸ್ ನೀವು ವಿಡಿಯೋಗಳನ್ನ ನೋಡ್ತಾ ಇದ್ರಂತೆ, ಸೊ ಈ ಒಂದು ಮಾಹಿತಿ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪಾ ಅಂದ್ರೆ ವಾಲಟೈಲ್ ಅಂದ್ರೆ ನಾವು ನಮ್ಮ ಸಿಸ್ಟಮ್ ನಾವೇನ್ ವರ್ಕ್ ಮಾಡ್ತಾ ಇದ್ವಿ ಆ ಸಿಸ್ಟಮ್ ಸಡನ್ಲಿ ಸ್ವಿಚ್ ಆಫ್ ಆಯ್ತು ಅಥವಾ ಟರ್ನ್ ಆಫ್ ಆಯ್ತು ಅಂದ್ರೆ ಅಲ್ಲಿ ಇರ್ತಕ್ಕಂಥ ಡೇಟಾ ನಾವೇನ್ ಕೆಲಸ ಮಾಡ್ತಿರ್ತೀವಿ ಆ ಡೇಟಾ ಎಲ್ಲ ಎರೇಸ್ ಆಗ್ಬಿಟ್ಟಿರುತ್ತೆ. ಯಾವುದೇ ರೀತಿ ಡೇಟಾ ನಮಗೆ ಅವೈಲೇಬಲ್ ಅಲ್ಲಿ ಇರಲ್ಲ. ಆ ಮೆಮರಿ ನಾವು ಇಲ್ಲಿ ವಾಲಟೈಲ್ ಮೆಮರಿ ಅಂತೀವಿ. ಸೊ ಆ ಮೆಮರಿಯ ಒಂದು ಅದು ಯಾವ್ದಪ್ಪ ಅಂದ್ರೆ ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿಗೆ ನಾವು ವಾಲಟೈಲ್ ಮೆಮರಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡೋಣ ನಾವಿಲ್ಲಿ. ಸೊ ಟೈಪ್ ಯಾವ್ಯಾವ ಟೈಪ್ ಇದಾವೆ ಕಂಪ್ಯೂಟರ್ ಒಳಗಡೆ ಬರ್ತಕ್ಕಂಥ ಔಟ್ಪುಟ್ ಡಿವೈಸ್ ಗಳ ಲಿಸ್ಟ್ ಅನ್ನು ನಾವಿಲ್ಲಿ ನೋಡೋಣ. ಫಸ್ಟ್ ನಾವಿಲ್ಲಿ ಮಾನಿಟರ್, ಪ್ರಿಂಟರ್, ಸ್ಪೀಕರ್. ಸೊ ಬೇಸಿಕ್ ನೀಡ್ ಇರ್ತಕ್ಕಂಥ ಮಾನಿಟರ್, ಪ್ರಿಂಟರ್, ಸ್ಪೀಕರ್ ಇವು ಔಟ್ಪುಟ್ ಡಿವೈಸ್ ಆಗಿರ್ತವೆ. ಹಾಗೆ ಇಲ್ಲಿ ಅಗೇನ್ ನಮಗೆ ಇವು ಕೂಡ ಇಂಪಾರ್ಟೆಂಟ್ ಆಗ್ತವೆ, ಏರ್ಫೋನ್ಸ್, ಪ್ರೊಜೆಕ್ಟರ್ ಅಂಡ್ ಫೋಲ್ಡರ್.
ಸೊ ಎಲ್ಲವೂ ನಮಗೆ ಇಂಪಾರ್ಟೆಂಟ್ ಔಟ್ಪುಟ್ ಡಿವೈಸ್ಗಳಾಗಿರ್ತವೆ. ಇನ್ನು ಹಲವಾರು ಟೈಪ್ಗಳು ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಸೊ ಫಸ್ಟ್ ನಾವಿಲ್ಲಿ ಮಾನಿಟರ್, ಫಸ್ಟ್ ಒನ್ ಮಾನಿಟರ್, ನೆಕ್ಸ್ಟ್ LCD ಅಂದ್ರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ, ನೆಕ್ಸ್ಟ್ ಸ್ಪೀಕರ್, ಸೌಂಡ್ ಕಾರ್ಡ್, ಪ್ರೊಜೆಕ್ಟರ್ಸ್, ಆಪ್ಟಿಕಲ್ ಮಾರ್ಕ್ ರೀಡರ್, ಅದನ್ನು ನಾವು OMR ಅಂತ ಕರಿತೀವಿ. ನೆಕ್ಸ್ಟ್ ವಾಲ್ಟರ್, ಹೆಡ್ಫೋನ್ಸ್, ಪ್ರಿಂಟರ್, ಹಾಗೆ ಟಚ್ ಸ್ಕ್ರೀನ್. ಸೊ ಎಲ್ಲ ಔಟ್ಪುಟ್ ಡಿವೈಸ್ಗಳು ನಮಗೆ ವೆರಿ ಮಚ್ ಯೂಸ್ಫುಲ್ ಆಗ್ತಕ್ಕಂಥ ಡಿವೈಸ್ಗಳು ಇವು ಆಗಿರ್ತವೆ. ಸೊ ಹೆಚ್ಚು ಯೂಸ್ ಮಾಡ್ತಕ್ಕಂಥದ್ದು ನಾವು ಇಲ್ಲಿ ಮಾನಿಟರ್ ಆಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ಹಾಗೆ ಸ್ಪೀಕರ್. ಹಾಗೆ ಇವತ್ತಿನ ಕ್ವಶನ್ ಬಂದು 2 ಕ್ವಶನ್ ನಿಮ್ಗೆ ಕೇಳ್ತೀನಿ. ಸೊ ಇದರ ಆನ್ಸರ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಚ್ ಆಫ್ ದಿ ಫಾಲೋಯಿಂಗ್ ಮೆಮರೀಸ್ ಈಸ್ ನಾನ್ ವಾಲಟೈಲ್. ಸೊ ನಾವು ಆಲ್ರೆಡಿ ವಾಲಟೈಲ್ ಮೆಮರಿ ನೋಡಿದ್ವಿ, ನಾನ್ ವಾಲಟೈಲ್ ಮೆಮರಿ ಯಾವ್ದಪ್ಪ ಅಂತ ಕಮೆಂಟ್ ಮಾಡ್ರಿ. ನೆಕ್ಸ್ಟ್, ವಿಚ್ ಕಂಪ್ಯೂಟರ್ memory chip allows simultaneous both read and write operation. ಸೊ ಯಾವ ಮೆಮರಿ ನಮಗೆ ಅಲೌ ಮಾಡುತ್ತೆ ರೀಡ್ ಮತ್ತೆ ರೈಟ್ ಆಪರೇಷನ್ ಮಾಡ್ಲಿಕ್ಕೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ನ ಮಾಡ್ರಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಕಂಪ್ಯೂಟರ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾನಿಟರ್ ಬಗ್ಗೆ ಪೂರ್ತಿ ಡೀಟೇಲ್ ಮಾಹಿತಿನ ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ, ಬಾಜು ಒಂದು ಬೆಲ್ ಬಟನ್ ಬರ್ತಿದೆ ಅದ್ರ ಮೇಲೆ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನಾನು ಹಾಕಕ್ಕಂತ ಎಲ್ಲ ಇಂಪಾರ್ಟೆಂಟ್ ವಿಡಿಯೋಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.